Hello students, let us start with chapter 13, part 3, and the chapter name is Organisms and Population. And today's subheading what we are studying is responses to abiotic factors. So ಇವತ್ತೇನಿದೆ ಅಂತಂದರೆ ಸಬ್ಹೆಡಿಂಗ್ ಸ್ಟಡಿ ಮಾಡ್ತಾ ಇರೋದು ರೆಸ್ಪಾನ್ಸಸ್ ಟು ಅಬಯೋಟಿಕ್ ಫ್ಯಾಕ್ಟರ್ ಅಂತ ಇದೆ. Organisms maintain a constant internal environment, that is homeostasis, despite of varying external environmental conditions. ಸೊ ಈ ಪಾಯಿಂಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ತಮ್ಮ ಇಂಟರ್ನಲ್ ಎನ್ವಿರಾನ್ಮೆಂಟನ್ನು ಏನಿದೆ ಅಂತಂದರೆ ಕಾನ್ಸ್ಟೆಂಟಾಗಿ ಇಟ್ಕೊಳ್ಳೋಕೆ ಏನಿದೆ ಅಂದರೆ ಟ್ರೈ ಮಾಡ್ಬೋದು. ಹೊರಗಿಂದ ಎನ್ವಿರಾನ್ಮೆಂಟ್ ಏನೇ ಚೇಂಜ್ ಆದರೂ ಕೂಡ ಸೊ ಅದನ್ನು ಹೋಮಿಯೋಸ್ಟಾಸಿಸ್ ಅಂತ ಹೇಳ್ತಾರೆ. ಸೊ ಸಿಂಪಲ್ ವರ್ಡ್ನಲ್ಲಿ ವಾಟ್ ಈಸ್ ಹೋಮಿಯೋಸ್ಟಾಸಿಸ್ ಅಂದರೆ ಇಟ್ ಹೆಲ್ಪ್ಸ್ ದ ಬಾಡಿ ಟು ಮೇಂಟೈನ್ ಅ ಸ್ಟೇಬಲ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಹೇಳ್ಬೋದು. ಇಲ್ಲಿ ಯಾವ ರೀತಿ ಇಂಟರ್ನಲ್ ಎನ್ವಿರಾನ್ಮೆಂಟನ್ನು ಸ್ಟೇಬಲ್ ಆಗಿ ಇಟ್ಕೊಳ್ಬೋದು ಅಂತಂದಾಗ ಹೊರಗಿದ್ದ ನಮ್ಮ ಬಾಡಿ ಟೆಂಪರೇಚರ್ ಏನಿದೆ ಅಂದರೆ 37 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ 37 ಡಿಗ್ರಿ ಸೆಲ್ಸಿಯಸ್ಗಿಂತ ಹೊರಗಡೆ ಇರತಕ್ಕಂಥ ಎನ್ವಿರಾನ್ಮೆಂಟಲ್ ಟೆಂಪರೇಚರು ಜಾಸ್ತಿ ಆದಾಗ ಅವಾಗ ಏನಾಗುತ್ತೆ ಅಂದರೆ ನಮಗೆ ಸ್ವೆಟಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಸ್ವೆಟಿಂಗ್ಲಿಂದ ಏನಾಗುತ್ತೆ ಅಂದರೆ ಇವಾಪರೇಟಿವ್ ಕೂಲಿಂಗ್ ಆಗಿ ನಮ್ಮ ಬಾಡಿ ಟೆಂಪರೇಚರನ್ನು ಮತ್ತೆ ನಾರ್ಮಲ್ ಟೆಂಪರೇಚರಿಗೆ ಮಾಡ್ಬೋದು. ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂದರೆ ನಮ್ಮ ಬಾಡಿ ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಹೊರಗಿನ ಎನ್ವಿರಾನ್ಮೆಂಟಲ್ ಟೆಂಪರೇಚರು ಅದಕ್ಕಿಂತನೂ ಕಮ್ಮಿ ಇತ್ತು ಅಂತ ತಿಳ್ಕೊಳ್ಳಿ. ಅವಾಗೆ ನಮಗೆ ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ, ನಡುಗೋದು ಸ್ಟಾರ್ಟ್ ಆಗುತ್ತೆ. ಆ ನಡುಗ್ಲಿಂದ ಹೀಟ್ ಜನರೇಟ್ ಆಗಿ ಮತ್ತೆ ನಮ್ಮ ಇಂಟರ್ನಲ್ ಎನ್ವಿರಾನ್ಮೆಂಟನ್ನು ಏನಿದೆ ಅಂತಂದರೆ ಸ್ಟೇಬಲ್ ಆಗಿ ಇಟ್ಕೊಳ್ಬೋದು. ಈ ರೀತಿ ಇರೋದನ್ನು ಹೋಮಿಯೋಸ್ಟಾಸಿಸ್ ಅಂತ ಹೇಳ್ತೀವಿ. ಸೊ ಅದಕ್ಕಾಗಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನಿದೆ ಅಂತಂದರೆ ತಮ್ಮ ಇಂಟರ್ನಲ್ ಎನ್ವಿರಾನ್ಮೆಂಟನ್ನು ಕಾನ್ಸ್ಟೆಂಟಾಗಿ ಇಟ್ಕೊಳ್ಬೋದು. ಹೊರಗಡೆ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಏನೇ ಚೇಂಜ್ ಆದರೂ ಕೂಡ ಇದು ಯಾವ ರೀತಿ ಅಂತಂದರೆ ದಿಸ್ ಇಸ್ ಪಾಸಿಬಲ್ ಬೈ ದ ಫಾಲೋಯಿಂಗ್ ಪ್ರೋಸೆಸ್. ಕೆಲವೊಂದು ಪ್ರೋಸೆಸ್ಲಿಂದ ಪಾಸಿಬಲ್ ಇದೆ. ಸೊ ಅದರಲ್ಲಿ ಫಸ್ಟ್ ಒನ್ ಇಸ್ ರೆಗ್ಯುಲೇಟ್, ಸೆಕೆಂಡ್ ಒನ್ ಕನ್ಫರ್ಮ್, ಥರ್ಡ್ ಒನ್ ಮೈಗ್ರೇಟ್ ಮತ್ತು ಫೋರ್ತ್ ಒನ್ ಇಸ್ ಸಸ್ಪೆಂಡ್. ಇವು 4 ವೇ ಏನಿದೆ ಅಂದರೆ ಈ ಸಬ್ ಹೆಡಿಂಗ್ ರೆಸ್ಪಾನ್ಸಸ್ ಟು ಅಬಯೋಟಿಕ್ ಫ್ಯಾಕ್ಟರ್ಸ್ನಲ್ಲಿ ನಾವು ಈಗ ಸ್ಟಡಿ ಮಾಡೋಣ. ಸೊ ದ ಫಸ್ಟ್ ಒನ್ ರೆಸ್ಪಾನ್ಸಸ್ ಟು ಅಬಯೋಟಿಕ್ ಫ್ಯಾಕ್ಟರ್ನಲ್ಲಿ ಫಸ್ಟ್ ಒನ್ ಏನಿದೆ ಅಂತಂದರೆ ರೆಗ್ಯುಲೇಟ್ ಅಂತ ಬರುತ್ತೆ. ಇಟ್ ಈಸ್ ದ ಮೇಂಟೆನೆನ್ಸ್ ಆಫ್ ಹೋಮಿಯೋಸ್ಟಾಸಿಸ್ ಬೈ physiological and behavioral means that ensures a constant body temperature, that is thermoregulation, constant osmotic concentration, that is osmoregulation, etc. ಸೊ ಇದರಲ್ಲಿ 2 ಸಬ್ ಹೆಡಿಂಗ್ಸ್ ನಾವು ಏನಾದಂದರೆ ನೋಡ್ತೀವಿ ಇವಾಗ. ಸೊ ನಾವು ಥರ್ಮೋರೆಗ್ಯುಲೇಷನು ಮತ್ತು ಆಸ್ಮೋರೆಗ್ಯುಲೇಷನ್ಸ್ ಅಂತಂದು ಮತ್ತೆ ಮುಂದೆ ಸ್ಟಡಿ ಮಾಡೋಣ ಇದರಲ್ಲಿ. ಸೊ ಫಸ್ಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಟ್ ಈಸ್ ಅ ಮೇಂಟೆನೆನ್ಸ್ ಆಫ್ ಹೋಮಿಯೋಸ್ಟಾಸಿಸ್. ನಾನು ಮುಂಚೆನೇ ಒಂದು ವರ್ಡ್ ಹೇಳಿದೆ, ಹೋಮಿಯೋಸ್ಟಾಸಿಸ್ ಅಂದಾಗ ಹೆಲ್ಪ್ಸ್ ದ ಬಾಡಿ ಮೇಂಟೈನ್ ಅ ಸ್ಟೇಬಲ್ ಇಂಟರ್ನಲ್ ಎನ್ವಿರಾನ್ಮೆಂಟ್. ಆ ಹೋಮಿಯೋಸ್ಟಾಸಿಸನ್ನು ಯಾವ ರೀತಿ ಮೇಂಟೈನ್ ಮಾಡುತ್ತೆ ಅಂತಂದಾಗ ಬೈ 2 ಥಿಂಗ್ಸ್. ಒಂದು ಫಿಸಿಯೋಲಾಜಿಕಲ್ ಆ್ಯಂಡ್ ಬಿಹೇವಿಯರಲ್ ಮೀನ್ಸ್. ಇವೆರಡೂರ್ಲಿಂದ ಏನಿದೆ ಅಂದರೆ ಇಂಟರ್ನಲ್ ಬಾಡಿ ಟೆಂಪರೇಚರನ್ನು ನಾವು ಕಂಟ್ರೋಲಾಗಿ ಇಟ್ಕೊಳ್ಬೋದು. ಅವರು ಫಸ್ಟ್ ಒನ್ ಏನಿದೆ ಅಂತಂದರೆ ಬೈ ಫಿಸಿಯೋಲಾಜಿಕಲ್ ಮೀನ್ಸ್ ಅಂತ ಹೇಳ್ತಾ ಇದ್ದಾರೆ. ನಾನು ಮುಂಚೆ ಏನು ಹೇಳಿದೆ, ಇಂಟರ್ನಲ್ ಬಾಡಿ ಟೆಂಪರೇಚರ್ ಎಷ್ಟಿದೆ ಅಂದರೆ 37 ಡಿಗ್ರಿ ಸೆಲ್ಸಿಯಸ್. ಆ 37 ಡಿಗ್ರಿ ಸೆಲ್ಸಿಯಸ್ಗಿಂತ ಹೊರಗಡೆ ಟೆಂಪರೇಚರು ಜಾಸ್ತಿ ಆಯಿತು ಅಂದಾಗ, ಸೊ ಹೊರಗಡೆ ಏನಿದೆ ಅಂದರೆ ಮೋರ್ ದ್ಯಾನ್ 37 ಡಿಗ್ರಿ ಸೆಲ್ಸಿಯಸ್ ಆದಾಗ ಆವಾಗ ನಮ್ಮ ಬಾಡಿ ಏನು ಚೇಂಜಸ್ ಆಗುತ್ತೆ ಅಂದರೆ ನಮ್ಮ ಬಾಡಿನಲ್ಲಿ ಸ್ವೆಟಿಂಗ್ ಆಗುತ್ತೆ. ಆ ಸ್ವೆಟ್ಟಿಂಗ್ಲಿಂದ ಏನಿದೆ ಅಂತಂದರೆ ಕೂಲಿಂಗ್ ಆಗುತ್ತೆ ಅಂತ ಹೇಳಿದೆ. ಸೊ ಇಲ್ಲಿ ಅದನ್ನು ನಾವು ಏನಂತ ಕನ್ಸಿಡರ್ ಮಾಡ್ಬೋದು, ಫಿಸಿಯೋಲಾಜಿಕಲ್ ಚೇಂಜ್ ಅಂತ ಹೇಳ್ಬೋದು. ಸೊ ಫಿಸಿಯೋಲಾಜಿಕಲ್ ಚೇಂಜ್ ಏನಿದೆ ಅಂದರೆ ಸ್ವೆಟ್ಟಿಂಗ್ಲಿಂದ ಆಗುತ್ತೆ. ಸೆಕೆಂಡು, ಒಂದು ವೇಳೆ ಹೊರಗಿನ ಟೆಂಪ್ರೇಚರು 37 ಡಿಗ್ರಿ ಸೆಲ್ಸಿಯಸ್ಗಿಂತ ಕಮ್ಮಿ ಇದ್ದಾಗ ಶಿವರಿಂಗ್ ಆಗುತ್ತೆ. ಆ ಶಿವರಿಂಗ್ ಅಂದರೆ ನಡುಗೋದು ಸ್ಟಾರ್ಟ್ ಆಗುತ್ತೆ. ಅದೂ ಕೂಡ ಫಿಸಿಯೋಲಾಜಿಕಲ್ ಚೇಂಜ್ ಅಂತ ಹೇಳ್ಬೋದು. ಇದು ಒಂದು ಎಕ್ಸಾಂಪಲ್. ಬಿಹೇವಿಯರಲ್ ಚೇಂಜ್ ಏನಾಗ್ಬೋದು, ನಮಗೆ ಹೊರಗಿನ ಟೆಂಪ್ರೇಚರು 37 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಆದಾಗ, ಸೊ ಹೊರಗಿಂದು ಬಿಸಿಲು ಜಾಸ್ತಿ ಆದಾಗ ಅವಾಗ ಏನು ಮಾಡ್ತೀವಿ ನಾವು ನಮ್ಮ ಬಿಹೇವಿಯರ್ನಲ್ಲಿ ನಾವೇನು ಮಾಡ್ತೀವಿ, ಎ ಸಿ ಆನ್ ಮಾಡ್ತೀವಿ, ಕೂಲರ್ ಆನ್ ಮಾಡ್ತೀವಿ. ಈ ರೀತಿ ನಮ್ಮ ಬಿಹೇವಿಯರಲ್ನಲ್ಲಿ ಚೇಂಜಸ್ ಆಗುತ್ತೆ. ಇನ್ ಕೇಸು 37 ಡಿಗ್ರಿ ಸೆಲ್ಸಿಯಸ್ಗಿಂತ ನಮ್ಮ ಹೊರಗಿನ ಟೆಂಪ್ರೇಚರು ಕಮ್ಮಿ ಆಯಿತು ಅಂತಂದಾಗ, ನೆಗೆಟಿವ್ ಆಯಿತು ಅಂದಾಗ ಅವಾಗ ಏನು ಮಾಡ್ತೀವಿ ನಾವು ಅಂತಂದರೆ ಸ್ವೆಟ್ರ್ ಹಾಕೊಳ್ಳೋದಾಗಲಿ, ಜಾಕೆಟ್ ಹಾಕೊಳ್ಳೋದಾಗಲಿ, ಕ್ಯಾಪ್ ಹಾಕೊಳ್ಳೋದಾಗಲಿ, ಈ ರೀತಿ ನಮ್ಮ ಬಿಹೇವಿಯರಲ್ ಚೇಂಜಸ್ ಆಗುತ್ತೆ. ಇವೆರಡೂ ಚೇಂಜಸ್ ದಟ್ ಈಸ್ ಫಿಸಿಯೋಲಾಜಿಕಲ್ ಆ್ಯಂಡ್ ಬಿಹೇವಿಯರಲ್ ಮೀನ್ಸ್ ಏನು ಎನ್ಶ್ಯೂರ್ ಮಾಡುತ್ತೆ, ಇಟ್ ಕೀಪ್ಸ್ ಅ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್, ದಟ್ ಈಸ್ ಥರ್ಮೋರೆಗ್ಯುಲೇಷನ್, ಆ್ಯಂಡ್ ಕಾನ್ಸ್ಟೆಂಟ್ ಆಸ್ಮ್ಯಾಟಿಕ್ ಕಾನ್ಸಂಟ್ರೇಷನ್, ದಟ್ ಈಸ್ ಆಸ್ಮೋರೆಗ್ಯುಲೇಷನ್. ಸೊ ರಿಮೆಂಬರ್,
Osmotic concentration means it is a measure of solute concentration. In the coming slides we'll be studying regarding osmoregulation. Examples ಏನು ಬರ್ಬೋದು ಇಲ್ಲಿ? All birds, mammals and very few lower vertebrates and invertebrates. These all are having a capacity to regulate their body ಅಂತ ನೆನ್ಪಿಟ್ಕೊಳ್ಳಿ. So first subheading we'll study regarding thermoregulation in mammals. The success of mammals is mainly due to their ability to maintain a constant body temperature. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ಮ್ಯಾಮಲ್ಸ್ ಸಕ್ಸಸ್ ಯಾಕಿದ್ದೀವಿ ಅಂತಂದಾಗ, ಸೊ ಎಲ್ಲರಿಗೂ ಗೊತ್ತು ಮ್ಯಾಮಲ್ಸ್ ಇಟ್ ಈಸ್ ಅ ಗ್ರೂಪ್ ಆಫ್ ವರ್ಟಿಬ್ರೇಟ್ಸ್. ಸೊ ಸಕ್ಸಸ್ ಯಾಕಿದ್ದೀವಿ ಅಂದರೆ ದೇ ಆರ್ ಹ್ಯಾವಿಂಗ್ ದ ಎಬಿಲಿಟಿ, ಮೀನ್ಸ್ ದೇ ಆರ್ ಹ್ಯಾವಿಂಗ್ ಸಚ್ ಅ ಸ್ಕಿಲ್ ವಿಚ್ ಇಸ್ ಪಾಸಿಬಲ್ ಟು ಡೂ ಎವ್ರಿಥಿಂಗ್, ಏನು ಬೇಕಾದರೂ ಮಾಡ್ಬೋದು. ಸೊ ಎಬಿಲಿಟಿ ಟು ಮೇಂಟೈನ್ ಅ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್. ಸೊ ಮ್ಯಾಮಲ್ ಹತ್ರ ಒಂದು ಎಬಿಲಿಟಿ ಇರುತ್ತೆ, ತಮ್ಮ ಇಂಟರ್ನಲ್ ಬಾಡಿ ಟೆಂಪರೇಚರನ್ನು ಮೇಂಟೈನ್ ಮಾಡೋ ಅಂಥ ಕೆಪಾಸಿಟಿ ಇದೆ ಅದ್ರ ಹತ್ರ. ಸೊ ಫಸ್ಟು ಅದರಲ್ಲಿ ಒಂದು ಎಕ್ಸಾಂಪಲ್ ಏನಿದೆ, ಇನ್ ಸಮ್ಮರ್ when the outside temperature is more than body temperature. ಸೊ ನಾನು ಮುಂಚೆನೇ ಒಂದು ಎಕ್ಸಾಂಪಲ್ ಕೊಟ್ಟೆ. ಸೊ ನಮ್ಮ ಬಾಡಿ ಟೆಂಪರೇಚರ್ ಎಷ್ಟಿದೆ? 37 ಡಿಗ್ರಿ ಸೆಲ್ಸಿಯಸ್. ಸೊ ಹೊರಗಿನ ಟೆಂಪರೇಚರ್ ಅದಕ್ಕಿಂತ ಜಾಸ್ತಿ ಇದ್ದಾಗ ವಿ ಸ್ವೆಟ್ ಪ್ರೊಫ್ಯೂಸ್ಲಿ ಅಂದರೆ ಸ್ವೆಟ್ ಇನ್ ಅ ಲಾರ್ಜ್ ಅಮೌಂಟ್. ದಿಸ್ ರಿಸಲ್ಟ್ ಇನ್ ಅ ಇವಾಪರೇಟಿವ್ ಕೂಲಿಂಗ್ ಆ್ಯಂಡ್ ಬ್ರಿಂಗ್ಸ್ ಡೌನ್ ದ ಬಾಡಿ ಟೆಂಪರೇಚರ್. ಸಮ್ಮರ್ ಸೀಸನಲ್ಲಿ ಹೊರಗಡೆ ಟೆಂಪ್ರೇಚರು ನಮ್ಮ ಬಾಡಿ ಟೆಂಪ್ರೇಚರ್ಗಿಂತ ಜಾಸ್ತಿ ಆದಾಗ ನಮಗೆ ಸ್ವೆಟ್ಟಿಂಗ್ ಆಗುತ್ತೆ. ಆ ಸ್ವೆಟ್ಟಿಗೆ ಸ್ವಲ್ಪನೇ ಗಾಳಿ ಬಂದು ತಗಲಿದಾಗ ಏನಿದೆ ಅಂದರೆ ನಮ್ಮ ಬಾಡಿಗೆ ಒಂದು ಕೂಲಿಂಗ್ ಎಫೆಕ್ಟನ್ನು ಕೊಡುತ್ತೆ. ಆ ಕೂಲಿಂಗ್ ಎಫೆಕ್ಟ್ಲಿಂದ ಏನಿದೆ ಅಂದರೆ ಆ ರೇಸ್ ಆದಂಥ ಬಾಡಿ ಟೆಂಪರೇಚರನ್ನು ಈ ಕಂಟ್ರೋಲ್ನಲ್ಲಿ ಇಡಬಹುದು. ಇದು ಒಂದು ಎಕ್ಸಾಂಪಲ್. ಅದಕ್ಕೆ ಅವರು ಹೇಳಿದರೆ ದಿಸ್ ರಿಸಲ್ಟ್ಸ್ ಇನ್ ಅ ಇವಾಪರೇಟಿವ್ ಕೂಲಿಂಗ್ ಆ್ಯಂಡ್ ಬ್ರಿಂಗ್ಸ್ ಡೌನ್ ದ ಬಾಡಿ ಟೆಂಪರೇಚರ್. ನಮ್ಮ ಬಾಡಿ ಟೆಂಪರೇಚರನ್ನು ಏನಿದೆ ಅಂದರೆ ಜಾಸ್ತಿ ಆಗಿರೋದನ್ನು ತಳಗಡೆ ತರಬಹುದು. ಇನ್ನೊಂದು ಎಕ್ಸಾಂಪಲ್, ಇನ್ ವಿಂಟರ್ when the body temperature is below 37 ಡಿಗ್ರಿ ಸೆಲ್ಸಿಯಸ್. ಒಂದು ವೇಳೆ ನಮ್ಮ ಬಾಡಿ ಟೆಂಪರೇಚರ್ಗಿಂತ ಏನಿದೆ ಅಂದರೆ ಕಮ್ಮಿ ಆಯಿತು ಹೊರಗಡೆ ಟೆಂಪರೇಚರು, ಶಿವರಿಂಗ್ ಅಕರ್ಸ್. ಶಿವರಿಂಗ್ ಅಂದರೆ ಒಂದು ನಡುಗೋದು ಸ್ಟಾರ್ಟ್ ಆಗುತ್ತೆ. ದಿಸ್ ಪ್ರೊಡ್ಯೂಸಸ್ ದ ಹೀಟ್ ಆ್ಯಂಡ್ ರೇಸ್ ದ ಬಾಡಿ ಟೆಂಪರೇಚರ್. ಈ ರೀತಿ ನಡುಗೋದ್ರಿಂದ ಗೂಸ್ ಬಂಪ್ಸ್ ಬರುತ್ತೆ. ಸೊ ಆ ರೀತಿ ಏನಾಗುತ್ತೆ ಅಂದರೆ ಆ ರೀತಿ ಆಗೋದ್ರಿಂದ ಒಂದು ಹೀಟ್ ಜನ್ರೇಟ್ ಆಗಿ ನಮ್ಮ ಬಾಡಿ ಟೆಂಪರೇಚರ್ ಮತ್ತೆ ರೇಸ್ ಆಗೋ ಚಾನ್ಸಸ್ ಇರುತ್ತೆ. ಇವೆರಡೂ ಎಕ್ಸಾಂಪಲ್ಸ್ ಏನಿದೆ ಅಂದರೆ ರೆಗ್ಯುಲೇಟ್ನಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ಕನ್ಫರ್ಮ್. ಸೆಕೆಂಡ್ ರೆಸ್ಪಾನ್ಸ್ ಟು ಅಬಯಾಟಿಕ್ ಫ್ಯಾಕ್ಟರ್ ಯಾವುದಿದೆ ಅಂತಂದರೆ ಕನ್ಫರ್ಮ್ ಇದೆ. ಸೊ 99% ಆಫ್ ಎನಿಮಲ್ಸ್ ಆ್ಯಂಡ್ ನಿಯರ್ಲಿ ಆಲ್ ಪ್ಲ್ಯಾಂಟ್ಸ್ ಕೆನಾಟ್ ಮೇಂಟೈನ್ ಅ ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವಿರಾನ್ಮೆಂಟ್. ಸೊ ಈ ಪಾಯಿಂಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ, 99% ಆಫ್ ಎನಿಮಲ್ಸ್ ಆ್ಯಂಡ್ ಎಲ್ಲ ಪ್ಲ್ಯಾಂಟ್ಸ್ ಬಂತು ಈ ರೀತಿ ಇಂಟರ್ನಲ್ ಎನ್ವಿರಾನ್ಮೆಂಟನ್ನು ಕಾನ್ಸ್ಟೆಂಟಾಗಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಅದ್ರದ್ದು ಬಾಡಿ ಟೆಂಪರೇಚರ್ ಏನಿದೆ ಅಂತಂದರೆ ಹೊರಗಿಂದ ಎನ್ವಿರಾನ್ಮೆಂಟ್ ಜೊತೆಗೆ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿ, ದೇರ್ ಬಾಡಿ ಟೆಂಪರೇಚರ್ ಆರ್ ಆಸ್ಮ್ಯಾಟಿಕ್ ಕಾನ್ಸಂಟ್ರೇಷನ್, ವಾಟರ್ನಲ್ಲಿತ್ತು ಅಂತಂದರೆ ಅದನ್ನು ಆಸ್ಮ್ಯಾಟಿಕ್ ರಿಲೇಟೆಡ್ ಸ್ಟಡಿ ಮಾಡ್ಬೋದು. ದೇರ್ ಆಸ್ಮ್ಯಾಟಿಕ್ ಕಾನ್ಸಂಟ್ರೇಷನ್ ಚೇಂಜಸ್ ವಿತ್ ದ ಸರೌಂಡಿಂಗ್ ಕಂಡೀಷನ್, ದೇ ಆರ್ ಕಾಲ್ಡ್ ಕನ್ಫರ್ಮರ್ಸ್. ಸೊ ಇಲ್ಲಿ ಕನ್ಫರ್ಮರ್ಸ್ ಅಂದರೆ ಏನಪ್ಪ ಅಂದರೆ ತನ್ನ ಬಾಡಿ ಟೆಂಪರೇಚರು ಹೊರಗಡೆ ಇರ್ತಕ್ಕಂಥ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಜೊತೆ ಚೇಂಜ್ ಆಯಿತು ಅಂತಂದರೆ ಆ ರೀತಿ ಎನಿಮಲ್ಸನ್ನು ಕನ್ಫರ್ಮರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ 99% ಎನಿಮಲ್ಸ್ ಇನ್ವಾಲ್ವ್ಮೆಂಟ್ ಆಗುತ್ತೆ, ಆದರೆ ಎಲ್ಲ ಪ್ಲಾಂಟ್ಸೂ ಕೂಡ ಏನಿದೆ ಅಂದರೆ ಕನ್ಫರ್ಮರ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟು ಅದರಲ್ಲಿ, ಇನ್ ಅಕ್ವಾಟಿಕ್ ಎನಿಮಲ್ಸ್ osmotic concentration of a body fluid changes with that of the ambient osmotic concentration. ಸೊ ಈ ಪಾಯಿಂಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ಅಕ್ವಾಟಿಕ್ ಎನಿಮಲ್ಸ್ ಅಂದರೆ ನೀರಿನಲ್ಲಿರ್ತಕ್ಕಂಥ ಎನಿಮಲ್ಸು ಏನಾಗುತ್ತೆ, ಆಸ್ಮ್ಯಾಟಿಕ್ ಕಾನ್ಸಂಟ್ರೇಷನ್ ಆಫ್ ದ ಬಾಡಿ ಫ್ಲೂಯಿಡ್ಸ್ ಅಂದರೆ ಮೆಜರ್ ಆಫ್ ಸೊಲ್ಯೂಟ್ ಕಾನ್ಸಂಟ್ರೇಷನ್. ಯಾಕಂದರೆ ಸಾಲ್ಟ್ ವಾಟರ್ನಲ್ಲಿ ಇದ್ದಾಗ ಏನಿದೆ ಅಂತಂತಂದರೆ ದ ಸಾಲ್ಟ್ ಕಾನ್ಸಂಟ್ರೇಷನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ವಾಟರ್ ಏನಾಗುತ್ತೆ, ಆಸ್ಮ್ಯಾಟಿಕ್ ಕಾನ್ಸಂಟ್ರೇಷನ್ ಆಫ್ ಬಾಡಿ ಫ್ಲೂಯಿಡ್ಸ್ changes with that of a ambient osmotic concentration. ambient ಅಂತಂದಾಗ ಏರಿಯಾ ಅರೌಂಡ್ ಅಂದರೆ ನೀರಿನಲ್ಲಿದೆ. ಸೊ ಬಾಡಿ ಕಾನ್ಸಂಟ್ರೇಷನ್ ಸಾಲ್ಟ್ ಕಾನ್ಸಂಟ್ರೇಷನು ಅದ್ರದ್ದು ಹೊರಗಡೆದ್ದು ಯಾವ ರೀತಿ ಎನ್ವಿರಾನ್ಮೆಂಟಲ್ ಸಾಲ್ಟ್ ಕಾನ್ಸಂಟ್ರೇಷನ್ ಇದೆ ಅದ್ರ ಜೊತೆ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಬಾಡಿದು ಕಾನ್ಸಂಟ್ರೇಷನ್ ಆ್ಯಂಡ್
outside osmotic concentration. Ambient means area around. So osmotic concentration will change accordingly. So ಆ ರೀತಿ ಇತ್ತಂದರೆ those are said as a conformers. Next point, thermoregulation is energetically expensive, especially for small animals, that is shrew and hummingbird, etc. ಸೊ ವಾಟ್ ದೇ ಆರ್ ಸೇಯಿಂಗ್ ಇನ್ ದಿಸ್ ಪಾಯಿಂಟ್, ಈ ಪಾಯಿಂಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಥರ್ಮೋರೆಗ್ಯುಲೇಷನ್ ಅಂದರೆ ಟೆಂಪ್ರೇಚರ್ ರಿಲೇಟೆಡ್ ಇಲ್ಲಿ ಭಾಳಷ್ಟು ಎಕ್ಸ್ಪೆನ್ಸಿವ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಎನರ್ಜೆಟಿಕಲಿ ಎಕ್ಸ್ಪೆನ್ಸಿವ್ ಅಂತಂದರೆ ಹೈ ಅಮೌಂಟ್ ಆಫ್ ಎನರ್ಜಿಯನ್ನು ಏನಿದೆ ಅಂತಂದರೆ ದೇ ಹ್ಯಾವ್ ಟು ಲೂಸ್ ಆ್ಯಕ್ಚುಲಿ. ಸೊ ಯಾಕೆ ಆ ರೀತಿ ಅಂತಂದರೆ ಸೊ ಲೋವರ್ ಎನಿಮಲ್ಸ್, ಸ್ಮಾಲ್ ಎನಿಮಲ್ಸ್ ಯಾವ್ದು ಲೈಕ್ ಶ್ರೀವ್, ನೀವು ಲೆಫ್ಟ್ ಸೈಡ್ನಲ್ಲಿ ನೋಡ್ತಾ ಇರ್ಬೋದು ಒಂದು ಚಿಕ್ಕ ಶ್ರೀವ್ ಇದೆ, ಇನ್ನೊಂದು ಏನಿದೆ ಅಂದರೆ ರೈಟ್ ಸೈಡ್ನಲ್ಲಿ ಹಮ್ಮಿಂಗ್ ಬರ್ಡ್ ಇದೆ. ಸೊ ಇವೆರಡೂ ಏನಿದೆ ಅಂತಂದರೆ ಚಿಕ್ಕ ಸೈಜ್ ಇರೋದ್ರಿಂದ ಏನಿದೆ ಅಂತಂದರೆ ಅದು ಲಾಟ್ ಆಫ್ ಎನರ್ಜಿಯನ್ನು ಏನಿದೆ ಅಂತಂದರೆ ಲೂಸ್ ಮಾಡಬೇಕಾಗತ್ತೆ. ಅದು ವರ್ಡ್ ಏನು ಕೊಡ್ತಾ ಇದ್ದಾರೆ ಅದಕ್ಕೆ, ಎನರ್ಜೆಟಿಕಲಿ ಎಕ್ಸ್ಪೆನ್ಸಿವ್, especially for the small animals, like two animals they had giving, one is bird, that is hummingbird, and the another one is shrew. ಸೊ ಇವೆರಡು ಎನಿಮಲ್ಸ್ ಏನಿದೆ ಅಂದರೆ ಶ್ರಿವ್ ಮತ್ತು ಹಮ್ಮಿಂಗ್ ಬರ್ಡ್. ಸೊ ಅದ್ರದ್ದು ಸೈಜ್ ಭಾಳ ಕಮ್ಮಿ ಇದೆ. ಸೊ ಕಂಪೇರ್ ಟು ದರ್ ಸರ್ಫೇಸ್ ಏರಿಯಾ. ಸೊ ಹಾಗಾಗಿ ದೇ ಹ್ಯಾವ್ ಅ ಲಾರ್ಜರ್ ಸರ್ಫೇಸ್ ಏರಿಯಾ ರಿಲೇಟಿವ್ ಟು ದೇರ್ ವಾಲ್ಯೂಮ್. ಅದ್ರದ್ದು ಸೈಜಿಗೆ ಕನ್ಸಿಡರ್ ಮಾಡಿದಾಗ ಹೊರಗಡೆ ಇದ್ದಿದ್ದಂಥ ಪ್ಲೇಸು ಲಾರ್ಜ್ ಆಗಿರುತ್ತೆ. ಸೊ ದೇ ಹ್ಯಾವ್ ಟು ಲೂಸ್ ಅ ಬಾಡಿ ಹೀಟ್ ವೆರಿ ಫಾಸ್ಟ್ ವೆನ್ ಇಟ್ ಈಸ್ ಕೋಲ್ಡ್ ಔಟ್ಸೈಡ್. ಏಕೆಂತಂದರೆ ಹೊರಗಡೆ ಟೆಂಪ್ರೇಚರಿಗೆ ಕಂಪೇರ್ ಮಾಡಿದಾಗ ಏನಿದೆ ಅಂತಂದರೆ ಕಮ್ಮಿ ಇತ್ತು ಟೆಂಪ್ರೇಚರ್ ಅಂದಾಗ ತನ್ನ ಬಾಡಿಲಿಂದ ಜಾಸ್ತಿ ಹೀಟನ್ನು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಈ ಚಿಕ್ಕದ ಎನಿಮಲ್ಸಿಗೆ ಸಾಧ್ಯ ಇಲ್ಲ. ಹಾಗಾಗಿ ದೇ ಹ್ಯಾವ್ ಟು ಎಕ್ಸ್ಪೆಂಡ್ ಮಚ್ ಎನರ್ಜಿ ಟು ಜನರೇಟ್ ಅ ಹೀಟ್. Therefore, very small animals are rare in a polar region. ಈ ರೀತಿ ಎನಿಮಲ್ಸು ಪೋಲಾರ್ ರೀಜನ್ಸ್ನಲ್ಲಿ ಅವೈಲೇಬಲ್ ಇರೋದಿಲ್ಲ. ಯಾಕೆ ಅವೈಲೇಬಲ್ ಇರೋದಿಲ್ಲ ಅಂತಂದರೆ ಅದರ ಸೈಜಿಗೆ ಕಂಪೇರ್ ಮಾಡಿದಾಗ ಹೊರಗಡೆ ಎನ್ವಿರಾನ್ಮೆಂಟ್ ವಾಲ್ಯೂಮ್ ಏನಿದೆ ಅಂದರೆ ಜಾಸ್ತಿ ಇರುತ್ತೆ. ಅದು ಪರ್ಟಿಕ್ಯುಲರ್ ಎನಿಮಲ್ಸಿಗೆ ಹಮ್ಮಿಂಗ್ ಬರ್ಡ್ ಎಷ್ಟು ಚಿಕ್ಕದಿದೆ, ಹಮ್ಮಿಂಗ್ ಬರ್ಡ್ ಆಮೇಲೆ ಶ್ರೀವ್ ಕೂಡ ನೋಡ್ಬೋದು ನೀವು, ಒಂದು ಫಿಂಗರ್ನಲ್ಲಿ ಬರುತ್ತೆ. ಇವೆರಡನ್ನು ಕಂಪೇರ್ ಮಾಡಿದಾಗ ಹೊರಗಡೆದ ಎನ್ವಿರಾನ್ಮೆಂಟ್ ಎಷ್ಟು ದೊಡ್ಡ ಇದೆ ಅಂತ ಅನಿಸುತ್ತೆ. ಈ ರೀತಿ ಎನಿಮಲ್ಸು ಆ ತಿಂದಿರೋಂಥ ಫುಡ್ಡನ್ನು ಏನಿದೆ ಅಂತಂತಂದರೆ ಡೈಜೆಸ್ಟ್ ಆಗಿ ಒಂದು ಹೀಟನ್ನು ಜನ್ರೇಟ್ ಮಾಡಬೇಕಾಗಿತ್ತು ಅಂತಂದರೆ ಭಾಳ ಫಾಸ್ಟ್ ಹೀಟನ್ನು ಜನ್ರೇಟ್ ಮಾಡಬೇಕಾಗತ್ತೆ. ಯಾಕಂತಂದರೆ ಹೊರಗಡೆ ಟೆಂಪ್ರೇಚರ್ ಕೋಲ್ಡ್ ಇದ್ದಾಗ ಏನಿದೆ ಅಂದರೆ ಹೀಟು ಭಾಳ ಲೂಸ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಬಾಡಿ ಹೀಟ್ ವೆರಿ ಫಾಸ್ಟ್ಲಿ ಏನಿದೆ ಅಂದರೆ ಲೂಸ್ ಆಗುತ್ತೆ. ಸೊ ಹೀಗಾಗಿ ಏನಿದೆ ಅಂತಂದರೆ ದೇ ಕೆನಾಟ್ ಸ್ಪೆಂಡ್ ಮಚ್ ಎನರ್ಜಿ ಕಂಪೇರ್ಡ್ ಟು ದ ವಾಲ್ಯೂಮ್. ದೇರ್ಫೋರ್ ವೆರಿ ಸ್ಮಾಲ್ ಎನಿಮಲ್ಸ್ ಆರ್ ರೇರ್ ಇನ್ ಅ ಪೋಲಾರ್ ರೀಜನ್. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಹೆಡಿಂಗ್ ಏನಿದೆ ಅಂದರೆ ಥರ್ಡ್ ಒನ್ ಬರೋಣ ಇವಾಗ. ಸೆಕೆಂಡ್ ಕಂಪ್ಲೀಟ್ ಆಯಿತು, ದಟ್ ಈಸ್ ಕನ್ಫರ್ಮ್, ಆ್ಯಂಡ್ ದ ಥರ್ಡ್ ಒನ್ ಈಸ್ ಮೈಗ್ರೇಟ್. ಸೊ ಮೈಗ್ರೇಟ್ನಲ್ಲಿ so many animals like birds move away temporarily from stressful habit to the more hospitable area and return when the stressful period is over ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೇನಂತ ಹೇಳ್ತಾ ಇದ್ದಾರೆ, ಭಾಳಷ್ಟು ಎನಿಮಲ್ಸ್ ಸ್ಪೆಷಲಿ ಎಕ್ಸಾಂಪಲ್ ಕೊಡ್ತಾ ಇರೋದೇನಿದೆ ಅಂದರೆ ಬರ್ಡ್ಸ್ ಕೊಡ್ತಾ ಇದ್ದಾರೆ. ಸೊ ಆ ಬರ್ಡ್ಸ್ನಲ್ಲಿ ಏನಾಗುತ್ತೆ ಅಂತಂದರೆ ದೇ ಮೂವ್ ಅವೇ ಟೆಂಪ್ರರಿಲಿ ಅಂತಂತಂದರೆ ವಿತ್ ರಿಗಾರ್ಡ್ಸ್ ಟು ಟೈಮ್ ಬೀಯಿಂಗ್ ಏನಿದೆ ಅಂತಂದರೆ ಫ್ರಮ್ ದ ಸ್ಟ್ರೆಸ್ಫುಲ್ ಪ್ಲೇಸ್ಲಿಂದ, ಅಂದರೆ ಎಲ್ಲಿ ಪ್ರೆಷರ್ ಇರುತ್ತೆ, ಎಲ್ಲಿ ಕ್ಲೈಮೇಟ್ ಏನಿದೆ ಅಂದರೆ ಸೆಟ್ ಆಗ್ತಾ ಇಲ್ಲ ಆ ರೀತಿ ಹ್ಯಾಬಿಟೇಟ್ಲಿಂದ. ಸೊ ಅವು ಪರ್ಟಿಕ್ಯುಲರ್ ಬರ್ಡ್ಸ್ ಏನಿದೆ ಅಂದರೆ ದೇ ಮೂವ್ ದ ಹಾಸ್ಪಿಟೇಬಲ್ ಏರಿಯಾ ಅಂತಂತಂದರೆ ಸಮ್ ಪ್ಲೇಸ್ ವಿಚ್ ಇಸ್ ಮೋರ್ ಕಂಫರ್ಟೇಬಲ್ ಫಾರ್ ದೆಮ್. ಸೊ ವಿಚ್ ಪ್ರೊವೈಡ್ಸ್ ಅ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್, ವಾರ್ಮ್ ಪ್ಲೇಸಸ್ಸಿಗೆ ಏನಿದೆ ಅಂತಂದರೆ ರೀಚ್ ಆಗುತ್ತೆ. ಆ್ಯಂಡ್ ರಿಟರ್ನ್ ವೆನ್ ದ ಸ್ಟ್ರೆಸ್ಫುಲ್ ಪೀರಿಯಡ್ ಈಸ್ ಓವರ್. ಸೊ ಮತ್ತೆ ತನ್ನ ಪ್ಲೇಸಿಗೆ ವಾಪಸ್ ಬರೋದ್ರಲ್ಲಿಂದ ಆ ವರ್ಡ್ ಏನು ಕೊಟ್ಟಿದ್ದೀವಿ ನಾವು ಅಂದರೆ ಟೆಂಪ್ರರಿ ಅಂತ ಕೊಟ್ಟಿದ್ದೀವಿ, ಇಲ್ಲ ಅಂದರೆ ಪರ್ಮನೆಂಟ್ ಅಂತ ಕೊಡ್ತಾ ಇದ್ವಿ, ಹೌದಾ. ಸೊ ಟೆಂಪ್ರರಿಲಿ ಬರ್ಡ್ಸ್ ಏನಿದೆ ಅಂತಂದರೆ ಸ್ಟ್ರೆಸ್ಫುಲ್ ಹ್ಯಾಬಿಟೇಟ್ಲಿಂದ ಹಾಸ್ಪಿಟೇಬಲ್ ಏರಿಯಾಗೆ ಏನಿದೆ ಅಂದರೆ ಬರುತ್ತೆ, ಮತ್ತೆ ಪುನಃ ರಿಟರ್ನ್ ಆಗುತ್ತೆ. ಯಾವಾಗ ರಿಟರ್ನ್ ಆಗುತ್ತೆ, ಯಾವಾಗ ಆ ಸ್ಟ್ರೆಸ್ಫುಲ್ ಪೀರಿಯಡ್ ಏನಿದೆ ಅಂದರೆ ಮುಗಿದು ಹೋಗಿರುತ್ತೆ. ಸೊ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ದಟ್ ಈಸ್ ಡ್ಯೂರಿಂಗ್ ವಿಂಟರ್. ಸೊ ವಿಂಟರ್ನಲ್ಲಿ ಏನಿದೆ ಅಂತಂದರೆ ಸೈಬೇರಿಯಾ ಅಂತ ಪ್ಲೇಸ್ನಲ್ಲಿ ಭಾಳ ಕೋಲ್ಡ್ ಇರುತ್ತೆ. ಸೊ ಆ ಪ್ಲೇಸ್ಲಿಂದ ಎಲ್ಲಿ ಬರುತ್ತೆ ಬರ್ಡ್ಸು ಅಂತಂದರೆ ಕಿಯಾಲಾಡೋ ನ್ಯಾಷನಲ್ ಪಾರ್ಕ್ ಇನ್ ಭರತ್ಪುರ್, ದಟ್ ಈಸ್ ಇನ್ ರಾಜಸ್ಥಾನ್, ದಟ್ ಹೋಸ್ಟ್ ಅ ಮೈಗ್ರೇಟರಿ ಬರ್ಡ್ಸ್ ಕಮಿಂಗ್ ಫ್ರಮ್ ಸೈಬೇರಿಯಾ ಆ್ಯಂಡ್ ಅದರ್ ಎಕ್ಸ್ಟ್ರೀಮ್ಲಿ ಕೋಲ್ಡ್
ನಾರ್ತನ್ ರೀಜನ್ಸ್. ಸೊ ಫಸ್ಟ್ ಲೆಫ್ಟ್ ಸೈಡ್ನಲ್ಲಿ ಇಮೇಜು ಸೈಬೇರಿಯಾದಿದೆ. ಸೊ ಅಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಎನ್ವಿರಾನ್ಮೆಂಟು ಕಂಪ್ಲೀಟ್ ಸ್ನೋಫಾಲ್ ಆಗಿದೆ. ಅಲ್ಲಿ ಟೆಂಪ್ರೇಚರ್ ಏನಿದೆ ಅಂತಂದರೆ ನೆಗೆಟಿವ್ ಇರೋದ್ರಿಂದ ಸೊ ಅಲ್ಲಿರ್ತಕ್ಕಂಥ ಸೈಬೇರಿಯನ್ ಕ್ರೇನ್ಸ್ ಬರ್ಡ್ಸ್ ಏನಿದೆ ಅಂದರೆ ರಾಜಸ್ಥಾನಿಗೆ ಬರುತ್ತೆ. ರಾಜಸ್ಥಾನಿಗೆ ಯಾವಾಗ ಬರುತ್ತೆ ಅಂದರೆ ವಿಂಟರ್ ಸೀಸನ್ನಲ್ಲಿ ಅಲ್ಲಿಂದ ಬಂದು ಸೊ ಕಿಯಾಲಾಡೋ ನ್ಯಾಷನಲ್ ಪಾರ್ಕ್ನಲ್ಲಿ ಏನಿದೆ ಅಂತಂದರೆ ದೇ ವಿಲ್ ಬಿ ಸ್ಟೇಯಿಂಗ್ ಫಾರ್ ಅ ಫ್ಯೂ ಡ್ಯೂರಿಯೇಷನ್. ಎಲ್ಲಿವರೆಗೂ? ವೆನ್ ದ್ಯಾಟ್ ಕಂಡೀಷನ್ ಈಸ್ ಓವರ್, ಅಂದರೆ ಅಲ್ಲಿ ಸೈಬೇರಿಯನಲ್ಲಿ ಇರ್ತಕ್ಕಂಥ ಸ್ಟ್ರೆಸ್ಫುಲ್ ಕಂಡೀಷನ್ ಮುಗೀತು ಅಂತಂದರೆ ದೇ ವಿಲ್ ಗೋ ಬ್ಯಾಕ್ ಟು ದೇರ್ ಸೇಮ್ ಪ್ಲೇಸ್ ವೆನ್ ದ ಸ್ಟ್ರೆಸ್ಫುಲ್ ಪೀರಿಯಡ್ ಈಸ್ ಓವರ್. ಸೊ ಇದು ಏನಿದೆ ಅಂತಂದರೆ ಥರ್ಡ್ ಅಬಯೋಟಿಕ್ ಫ್ಯಾಕ್ಟರ್, ದಟ್ ಈಸ್ ಮೈಗ್ರೇಟ್ ಅಂತ ಮುಗೀತು. ಸೊ ದ ನೆಕ್ಸ್ಟ್ ರೆಸ್ಪಾನ್ಸಸ್ ಟು ಅಬಯೋಟಿಕ್ ಫ್ಯಾಕ್ಟರ್ ಈಸ್ ಸಸ್ಪೆಂಡ್. ಸೊ ಸಸ್ಪೆಂಡ್ ಅಂತಂದರೆ ಅರ್ಥ ಏನಿದೆ ಅಂತಂದರೆ ಟೈಮ್ ಬೀಯಿಂಗ್ ಏನೋ ಒಂದು ಏನಿದೆ ಅಂದರೆ ನಿಂತು ಹೋಗಿದೆ ಅಂತ ಅರ್ಥ ಆಗುತ್ತೆ. ಸೊ ಒಂದು ಇಲ್ಲಿ ಬ್ಯಾಕ್ಟೀರಿಯಾ, ಫಂಗೈ ಆ್ಯಂಡ್ ಲೋವರ್ ಪ್ಲಾಂಟ್ಸ್ thick walled spores are formed which helps to survive unfavorable conditions, and when conditions are suitable they germinate ಅಂತ ಇದೆ. ಸೊ ಇಲ್ಲಿ 3 ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಒಂದು ಫಸ್ಟ್ ಈಸ್ ಬ್ಯಾಕ್ಟೀರಿಯಾ, ಸೆಕೆಂಡ್ ಏನಿದೆ ಅಂದರೆ ಫಂಗೈ, ಮೂರನೇದು ಏನಿದೆ ಅಂತಂದರೆ ಲೋವರ್ ಪ್ಲಾಂಟ್ಸ್. ಇವು ಮೂರರಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಥಿಕ್ ವಾಲ್ ಥರ ಏನಿದೆ ಅಂತಂದರೆ ತನ್ನ ಸುತ್ತಲೂ ಏನಿದೆ ಅಂತಂದರೆ ಒಂದು ಫಾರ್ಮೇಷನ್ ಆಗುತ್ತೆ, ಥಿಕ್ ವಾಲ್ಡ್ ಒಂದು ಸ್ಪೋರ್ಸ್ ಥರ. ಯಾಕೆ ಆ ರೀತಿ ಆಗುತ್ತೆ ಅಂತಂದರೆ ಟು ಸರ್ವೈವ್, ಅಂದರೆ ಆ ಪರ್ಟಿಕ್ಯುಲರ್ ಸ್ಪೀಶೀಸ್ ಏನಿದೆ ಅಂತಂದರೆ ಸರ್ವೈವ್ ಆಗಬೇಕು, ಬದುಕಬೇಕು ಅಂತಂತಂದರೆ ಯಾವಾಗ ಅಂತಂದರೆ ಒಂದು ವೇಳೆ ಕಂಡೀಷನು ಅನ್ಫೇವರೇಬಲ್ ಇತ್ತು ಅಂತಂದರೆ, ಅನ್ಫೇವರೇಬಲ್ ಅಂತಂದಾಗ ವಿಚ್ ಇಸ್ ನಾಟ್ ಗುಡ್ ಔಟ್ಸೈಡ್ ಆ್ಯಂಡ್ ವಿಚ್ ಮೇ ಕಾಸ್ ಎನಿ ಪ್ರಾಬ್ಲಮ್ ಟು ದ್ಯಾಟ್ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ, ಫಂಗೈ ಆರ್ ಎನಿ ಅದರ್ ಲೋವರ್ ಪ್ಲಾಂಟ್ಸ್ ಆ್ಯಂಡ್ ಆಲ್. ಅವಾಗೇನಿದೆ ಅಂತಂದರೆ ಆ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಸರ್ವೈವ್ ಆಗಬೇಕಾಗಿತ್ತು, ಬದುಕಬೇಕು ಅಂದರೆ ಆ ಕಂಡೀಷನಿಗೆ ಏನಿದೆ ಅಂದರೆ ಒಂದು ಸ್ಪೋರ್ಸ್ ಥರ ಏನಿದೆ ಅಂದರೆ ಸುತ್ತಲೂ ಫಾರ್ಮೇಷನ್ ಆಗುತ್ತೆ ಅನ್ಫೇವರೇಬಲ್ ಕಂಡೀಷನಲ್ಲಿ. ಮತ್ತೆ ಪುನಃ ಯಾವಾಗ ಕಂಡೀಷನು ನಾರ್ಮಲ್ ಆಗುತ್ತೆ ಆವಾಗ ಆ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಏನಿದೆ ಅಂದರೆ ಜರ್ಮಿನೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಏನಿದೆ ಅಂತಂದರೆ ಬ್ಯಾಕ್ಟೀರಿಯಾ ಆಗಿರ್ಬೋದು, ಲೋವರ್ ಆರ್ಗ್ಯಾನಿಸಮ್ ಪ್ಲಾಂಟ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಮತ್ತೇನಿದೆ ಅಂದರೆ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜರ್ಮಿನೇಟ್ ಅಂತ ಅರ್ಥ ಏನಿದೆ ಅಂದರೆ ಟೈಮ್ ಬೀಯಿಂಗ್ ಅದು ಗ್ರೋ ಆಗೋದು ಸ್ಟಾಪ್ ಆಗಿ ತನ್ನ ಸುತ್ತಲೂ ಒಂದು ಸ್ಪೋರ್ಸ್ ಥರ ಏನಿದೆ ಅಂದರೆ ಫಾರ್ಮೇಷನ್ ಆಗುತ್ತೆ. ಯಾಕಂದರೆ ತಂದಕ್ಕೆ ತಾನೇ ಬದುಕಬೇಕು ಅಂತಂದು, ಇಲ್ಲ ಅಂತಂದರೆ ಆ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಏನಿದೆ ಅಂತಂದರೆ ಸತ್ತೋಗ್ಬಿಡುತ್ತೆ. ಸೊ ಈ ರೀತಿ ಮತ್ತೆ ಪುನಃ ಕಂಡೀಷನ್ ಫೇವರೇಬಲ್ ಆಯಿತು ಅಂದಾಗ ಅಗೇನ್ ಇಟ್ ವಿಲ್ ಸ್ಟಾರ್ಟ್ ಟು ಜರ್ಮಿನೇಟ್. ಇದು ಸಸ್ಪೆಂಡ್ದು ಒಂದು ಪಾಯಿಂಟು. ನೆಕ್ಸ್ಟ್ ಸ್ಲೈಡಿಗೆ ಬರೋಣ. ಇನ್ ಹೈಯರ್ ಪ್ಲಾಂಟ್ಸ್, seeds and some other vegetative reproductive structures serve to tide over a period of stress by reducing their metabolic activity. They germinate under a favorable moisture and temperature ಅಂತ ಕೊಡ್ತಾ ಇದ್ದಾರೆ. ಸೊ ವಾಟ್ ಡು ಯು ಮೀನ್ ಬೈ ದಿಸ್ ಪ್ಲಾಂಟ್ಸ್? ಇನ್ ಹೈಯರ್ ಪ್ಲಾಂಟ್ಸ್, ಸೊ ಹೈಯರ್ ಪ್ಲಾಂಟ್ಸ್ನಲ್ಲಿ ಕೆಲವೊಂದು ಸತಿ ಸೀಡ್ ಆಗ್ಬೋದು, ಆಮೇಲೆ ಆ್ಯಂಡ್ ಸರ್ಟನ್ ಅದರ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆಫ್ ಅ ಪ್ಲಾಂಟ್, ಯಾವುದಾದ್ರೂ ಒಂದು ಪ್ಲಾಂಟ್ದು ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆಗಿರ್ಬೋದು. ಇವೆರಡೂ ಏನಿದೆ ಅಂತಂದರೆ ಸ್ಟ್ರೆಸ್ ಪಿರಿಯಡ್ನಲ್ಲಿ ಏನಾಗುತ್ತೆ ಅಂತಂತಂದರೆ ಆ ಪರ್ಟಿಕ್ಯುಲರ್ ಸ್ಟ್ರೆಸ್ ಪೀರಿಯಡ್ನಲ್ಲಿ ಏನಿದೆ ಅಂತಂದರೆ ದೇ ರೆಡ್ಯೂಸ್ ದೇರ್ ಮೆಟಬಾಲಿಕಲ್ ಆ್ಯಕ್ಟಿವಿಟಿ. ಸೊ ಮೆಟಬಾಲಿಕಲ್ ಆ್ಯಕ್ಟಿವಿಟಿ ಅಂತಂದರೆ ಬ್ರೇಕ್ ಡೌನ್ ಆಫ್ ದ ಬಾಡಿ ಟಿಶ್ಯೂಸ್ ಆ್ಯಂಡ್ ಸ್ಟೋರ್ಸ್ ದ ಎನರ್ಜಿ ಆ್ಯಂಡ್ ಆಲ್, ಎನರ್ಜಿಯನ್ನು ಸ್ಟೋರ್ ಮಾಡೋದು ಏನಿದೆ ಅಂದರೆ ಸ್ಟಾರ್ಟ್ ಮಾಡುತ್ತೆ. ಸೊ ಮೆಟಬಾಲಿಕಲ್ ಆ್ಯಕ್ಟಿವಿಟೀಸ್ ಏನಿದೆ ಅಂದರೆ ಟೈಮ್ ಬೀಯಿಂಗು ಸ್ಟಾಪ್ ಆಗುತ್ತೆ. ಯಾವಾಗ ಸ್ಟಾಪ್ ಆಗುತ್ತೆ? ವೆನ್ ದ ಸರೌಂಡಿಂಗ್ ಎನ್ವಿರಾನ್ಮೆಂಟಲ್ ಕಂಡೀಷನ್ ಸ್ಟ್ರೆಸ್ಫುಲ್ ಇದೆ. ಸೊ ಆ ರೀತಿ ಇದ್ದಾಗ ಟೈಮ್ ಬೀಯಿಂಗು ಸ್ಟಾಪ್ ಆಗುತ್ತೆ. ನಂತರ ಪುನಃ ಆ ಪರ್ಟಿಕ್ಯುಲರ್ ಸೀಡ್ಸ್, ಸಿಂಪಲ್ ಒಂದು ಎಕ್ಸಾಂಪಲ್ ಸೀಡ್ ತೊಗೊಳ್ಳೋಣ. ಸೊ ಈ ರೀತಿ ನೀವು ಎಕ್ಸಾಂಪಲ್ಸ್ ಸೀಡ್ ಏನಿದೆ ಅಂದರೆ ಟೈಮ್ ಬೀಯಿಂಗು ಆ ಪರ್ಟಿಕ್ಯುಲರ್ ಸೀಡು ಏನಿದೆ ಅಂತಂದರೆ ಜರ್ಮಿನೇಷನ್ ಆಗೋದು ಸ್ಟಾಪ್ ಆಗಿದೆ. ಯಾಕೆ ಆ ರೀತಿ ಸ್ಟಾಪ್ ಆಗಿದೆ ಅಂತಂದರೆ ಆ ಪರ್ಟಿಕ್ಯುಲರ್ ಸೀಡ್ ಏನಿದೆ ಅಂದರೆ ಸ್ಟ್ರೆಸ್ಫುಲ್ ಕಂಡೀಷನಲ್ಲಿ ಇದ್ದಾಗ ಏನಿದೆ ಅಂತಂದರೆ ಇಟ್ ಸ್ಟಾಪ್ಸ್ ಇಟ್ಸ್ ಮೆಟಬಾಲಿಕಲ್ ಆ್ಯಕ್ಟಿವಿಟೀಸ್. ದ ಜರ್ಮಿನೇಟ್ ಅಂಡರ್ ಅ ಫೇವರೇಬಲ್ ಮಾಯ್ಶ್ಚರ್ ಆ್ಯಂಡ್ ಟೆಂಪರೇಚರ್. ಮತ್ತೆ ಪುನಃ ಆ ಸೀಡು ನೀವು ಏನು ಮಾಡ್ತೀರಾ ಅದನ್ನು ಅಂದರೆ ಸ್ವಲ್ಪನೇ ಅದಕ್ಕೆ ಒಂದು ಸಾಯಿಲ್ ಒಳಗಡೆ ಇಟ್ಟು ಒಂದು ಸ್ವಲ್ಪ ನೀರು ಮತ್ತು ಮಾಯ್ಶ್ಚರ್ ಇತ್ತು ಅಂತಂದರೆ ಮತ್ತೆ ಪುನಃ ಜರ್ಮಿನೇಷನ್ ಸ್ಟಾರ್ಟ್ ಆಗುತ್ತೆ, ಮೊಳಕೆ ಆಗೋದು ಸ್ಟಾರ್ಟ್ ಆಗುತ್ತೆ. ಈ ರೀತಿ ಯಾವಾಗ ಆಗುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ಸಾಯಿಲನ್ನು ಏನಿದೆ ಅಂದರೆ ಫೇವರೇಬಲ್ ಕಂಡೀಷನ್ಸ್ ಇದ್ದಾಗ ಆವಾಗಷ್ಟೇ ಆಗುತ್ತೆ. ಸೊ ಈ ರೀತಿ ಟೈಮ್ ಬೀಯಿಂಗ್ ಮೆಟಬಾಲಿಕಲ್ ಆ್ಯಕ್ಟಿವಿಟಿ ಸ್ಟಾಪ್ ಆಗಿದೆ ಅಂದರೆ ಸಸ್ಪೆಂಡ್ ಆಗಿದೆ, ಅಂದರೆ ಡಾರ್ಮೆನ್ಸಿ ಪೀರಿಯಡನ್ನು ಅಟೆಂಡ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಲೈಡ್ನಲ್ಲಿ
ಇನ್ ಎನಿಮಲ್ಸ್ ಇಷ್ಟೊತ್ತನ ಹೇಳಿದ್ದು ಪ್ಲಾಂಟ್ಸ್ ರಿಲೇಟೆಡ್ ಇತ್ತು. ಸೊ ಎನಿಮಲ್ಸ್ನಲ್ಲಿ ಏನಾಗುತ್ತೆ, ಇನ್ ಎನಿಮಲ್ಸ್ ದ ಎಕ್ಸಾಂಪಲ್ಸ್ ಆರ್ ಹೈಬರ್ನೇಷನ್, ಎಸ್ಟಿವೇಷನ್ ಆ್ಯಂಡ್ ಡಯಾಪೋಸ್. ಇವು 3 ಎಕ್ಸಾಂಪಲ್ಸ್ ಬರುತ್ತೆ ಎನಿಮಲ್ಸ್ನಲ್ಲಿ ಬಂದಾಗ. ಫಸ್ಟ್ ಒನ್ ಬರೋಣ, ಹೈಬರ್ನೇಷನ್. ಹೈಬರ್ನೇಷನನ್ನು ಇನ್ಆ್ಯಕ್ಟಿವ್ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಆ ಪರ್ಟಿಕ್ಯುಲರ್ ಹೈಬರ್ನೇಷನ್ ಏನಿದೆ ಅಂತಂದರೆ ಇಟ್ ಬಿ ಮೀನ್ಸ್ ಹೈಬರ್ನೇಷನ್ ಆಫ್ ಅ ಬಿಯರ್ಸ್ ಡ್ಯೂರಿಂಗ್ ಅ ವಿಂಟರ್ ಅಂತ ಇದೆ. ಅದರ ಅರ್ಥ ಏನು ಅಂತಂದರೆ ಕನ್ಸರ್ವ್ ಎನರ್ಜಿ ಟು ಸರ್ವೈವ್ ದ ಅಡ್ವರ್ಸ್ ವೆದರ್ ಕಂಡೀಷನ್. ಕೋಲ್ಡ್ ಜಾಸ್ತಿ ಇದ್ದಾಗ ಆ ಪರ್ಟಿಕ್ಯುಲರ್ ಪೋಲಾರ್ ಬಿಯರ್ಸ್ ಏನಿದೆ ಅಂತಂದರೆ ದೇ ಅಂಡರ್ಗೋ ದ ಇನ್ಆ್ಯಕ್ಟಿವ್ ಸ್ಟೇಟ್. ಆ ಪರ್ಟಿಕ್ಯುಲರ್ ಇನ್ಆ್ಯಕ್ಟಿವ್ ಸ್ಟೇಟ್ನಲ್ಲಿ ಏನಾಗುತ್ತೆ ಅಂತಂತಂದರೆ ಫುಡ್ಡನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಆ ಡ್ಯೂರಿಯೇಷನ್ನಲ್ಲಿ ಏನಿದೆ ಅಂತಂದರೆ ದೇ ವಿಲ್ ಅಂಡರ್ಗೋ ದ ಹೈಬರ್ನೇಷನ್ ಪೀರಿಯಡ್ ಆ್ಯಂಡ್ ಆಲ್. ವೈ ಬಿಕಾಸ್ ದ ಔಟ್ಸೈಡ್ ಎನ್ವಿರಾನ್ಮೆಂಟ್ ವಿಲ್ ಬಿ ಮೋರ್ ಕೋಲ್ಡ್. ಸೊ ಆ ಪರ್ಟಿಕ್ಯುಲರ್ ಸ್ಟೇಟನ್ನು ಏನಿದೆ ಟೈಮ್ ಬೀಯಿಂಗ್ ಆ್ಯಕ್ಟಿವಿಟಿ ಸ್ಟಾಪ್ ಆಗಿದೆ ಅಂದರೆ ಇನ್ಆ್ಯಕ್ಟಿವ್ ಸ್ಟೇಟ್ನಲ್ಲಿದೆ ಅಂದರೆ ಹೈಬರ್ನೇಷನ್ ಅಂತ ಹೇಳ್ತೀವಿ. ಎಸ್ಟಿವೇಷನ್ ಬಂದಾಗ ಎಸ್ಟಿವೇಷನ್ ಆಫ್ ಸಮ್ ಸ್ನೇಲ್ಸ್ ಆ್ಯಂಡ್ ಫಿಶ್ ಡ್ಯೂರಿಂಗ್ ಎ ಸಮ್ಮರ್. ಸೊ ಎಸ್ಟಿವೇಷನ್ ಪ್ರೊಲಾಂಗ್ಡ್ ಡಾರ್ಮೆನ್ಸಿ ಅಂತ ಕೊಡ್ತೀವಿ. ಯಾಕಂದರೆ ಇನ್ಸೆಕ್ಟ್ಸ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಆ್ಯಂಫಿಬಿಯನ್ಸ್ ಆಗಿರ್ಬೋದು, ಡ್ಯೂ ಟು ದ ಹಾಟ್ ಪಿರಿಯಡ್ ಆ್ಯಂಡ್ ಆಲ್. ಅಂದರೆ ಅಲ್ಲಿ ಏನಿದೆ ಅಂತಂದರೆ ಹೊರಗಡೆ ಸಮ್ಮರ್ ಜಾಸ್ತಿ ಇರೋದ್ರಿಂದ ದೇ ಅಂಡರ್ಗೋ ದ ಎಸ್ಟಿವೇಷನ್ ಪೀರಿಯಡ್ ಅಂತ ಹೇಳ್ಬೋದು. ಡಯಾಪೌಸ್ನಲ್ಲಿ ಹೆಸರೇ ನಿಮಗೇನಿದೆ ಅಂದರೆ ಸಮಥಿಂಗ್ ಹ್ಯಾಸ್ ಬಿನ್ ಸ್ಟಾಪ್ಡ್ ಟೈಮ್ ಬೀಯಿಂಗ್, ಅ ಸ್ಟೇಜ್ ಆಫ್ ಅ ಸಸ್ಪೆಂಡೆಡ್ ಡೆವಲಪ್ಮೆಂಟ್ ಆಫ್ ಮೆನಿ ಝೂ ಪ್ಲಾಂಟನ್ಸ್ ಇನ್ ಲೇಕ್ಸ್ ಆ್ಯಂಡ್ ಪೌಂಡ್ಸ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, time being there is a delay in the development or response to the some of the adverse condition. ಕೆಲವೊಂದು ಅಡ್ವರ್ಸ್ ಕಂಡೀಷನಲ್ಲಿ ಇದ್ದಾಗ ಏನಿದೆ ಅಂದರೆ ಪೌಸ್ ಆಗಿರುತ್ತೆ, ಸ್ವಲ್ಪ ಟೈಮ್ ಬೀಯಿಂಗ್ ಸ್ಟಾಪ್ ಆಗಿರುತ್ತೆ. ಸೊ ಎಕ್ಸಾಂಪಲ್ಸ್ ಕೊಟ್ಟಿರೋದೇನಿದೆ ಅಂದರೆ ಇಟ್ ಇನ್ವಾಲ್ವ್ಸ್ ಮೆನಿ ಆಫ್ ದ ಝೂ ಪ್ಲಾಂಟನ್ಸ್ ವಿಚ್ ಆರ್ ಪ್ರೆಸೆಂಟ್ ಐದರ್ ಇನ್ ಲೇಕ್ ಆರ್ ಪೌಂಡ್ಸ್. ಇವು 3 ಎಕ್ಸಾಂಪಲ್ಸ್ ಏನಿದೆ ಅಂತಂದರೆ ಎನಿಮಲ್ಸ್ ರಿಲೇಟೆಡ್ ಬರುತ್ತೆ. ಹೈಬರ್ನೇಷನ್ ಫಾರ್ ವಿಂಟರ್, estivation for the summer, and diapause means suspended development, means that is a delayed development ಅಂತ ಇಷ್ಟು ನೆನ್ಪಿಟ್ಕೊಳ್ಳಿ. Thank you for watching this video. Let us discuss with the next topic in part 4.